ಪಾಂಪ್ಲೆಟ್ಸ್ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಜನ ಬಂದು ನಮ್ಮ ಹತ್ರ ಮಾಹಿತಿ ಕೇಳ್ತಾ ಇದ್ದಾರೆ. ನಾವು ಅವ್ರಿಗೆ ಏನಂತ ಉತ್ತರ ಕೊಡಬೇಕು? ಈಗ ನೋಡಿ ತಿಳಿಸಿದೀಗ ಈಗ ಈಗೆಲ್ಲ ನಿಮ್ಗೆಲ್ಲ ಅವೇರ್ನೆಸ್ ಇದೆ, ಸರ್ಕಾರಿ ಆದೇಶ ಆಗಿದೆ. ಮಾಹಿತಿ ಕೊಡ್ತಾ ಇದೀವಿ ನಿಮ್ಗೆ, ಅದಕ್ಕೋಸ್ಕರ ತುರ್ತು ಸಭೆ ಕರೆದ ಎಲ್ಲರಿಗೂ ಮಾಹಿತಿ ಕೊಡ್ತಾ ಇದೀವಿ. ನೀವು ಸಹ ನಿಮ್ಮ ಪಾಂಪ್ಲೆಟ್ ಕ್ಲಾರಿಟಿ ತಗೋಣ. ನಮ್ದು ಇನ್ನ ಸ್ವಲ್ಪ ಅನಧಿಕೃತ ಜಾಸ್ತಿ ಇದೆ, ಮತ್ತೆ ಪುಣ್ಯ ಲೆಕ್ಕ ಜಾಸ್ತಿ ಇದೆ. ಅವೆಲ್ಲಾನು ಖಾತೆ ಮಾಡ್ಕೊಡ್ಬೇಕು. ಎಲ್ಲ ಏನು ಈಗ ವಾರ್ಡಲ್ಲಿ ಎಲ್ಲಿಂದ ಅಪ್ಲಿಕೇಶನ್ಸ್ ತಗೊಂತಾರೋ ಅಲ್ಲಿ ನಮ್ಮ ಸೆಕ್ಷನ್ ಅವರು ಇರ್ತಾರೆ. ತಿರ್ಗಾ ನಾವು ವಾಲ್ಯೂಮೆನ್ಸ್ ಬಳಸ್ಕೊಳ್ಳೋಣ. ತಿರ್ಗಿ ನಮ್ಮ ಸದಸ್ಯರು ಅವ್ರವ್ರ ವಾರ್ಡಲ್ಲಿ ಅವ್ರ ಸದಸ್ಯರು ಸದಸ್ಯರಾಗಿ ನಾವು ಇರ್ತೀವಲ್ವಾ ವಾರ್ಡಲ್ಲಿ, ನಮ್ಗೆ ಹೇಳಿದಿರ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮ ಸದಸ್ಯರು ಹೇಳಿದ್ರು. ಅದು ಯಾಕೆ ಹಂಗೆ ಹೇಳಿದ್ರು ಅಂತ ಹೇಳಿದ್ರೆ, ನಮ್ಮ ವಾರ್ಡಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸದಸ್ಯರಾಗಿ ನಾವಿದ್ಕೊಂಡು ಬೇರೆಯವರೆಲ್ಲ ಬಂದು ಕಾಂಪ್ಲೆಕ್ಸ್ ಎಲ್ಲ ಹಂಚ್ತಾ ಇದ್ದಾರೆ. ಅಂದ್ರೆ ಶಾಸಕರ ಹಂಚಲಿ ನಾನು ಬೇಡ ಅನ್ನಲಿಲ್ಲ, ಅವರು ಪ್ರತಿನಿಧಿಗಳು ಹಂಚ್ಕೊಂಡ್ಲಿ. ಬಟ್ ಅವರನ್ನ ಬಿಟ್ಟು ಬೇರೆಯವರೆಲ್ಲ ಇದಾರಲ್ವಾ, ಏನೋ ಕೆಲವರೆಲ್ಲ ಹಂಚ್ತಾ ಇದಾರೆ. ಅವರೆಲ್ಲ ಹಂಚ್ತಾ ಇರ್ಬೇಕಾದ್ರೆ ನಮಗೆ ಹೇಳಿರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪ್ರಶ್ನೆ. ನಮಗ್ ಫಸ್ಟ್ ತಿಳಿಸ್ಬೇಕಿತ್ತಲ್ವಾ? ನಮಗ್ ತಿಳಿಸಿದ್ರೆ ನಮ್ಮ ಕಡೆಯಿಂದನೇ ಕೊಟ್ಟಿದ್ವಿ. ಇಲ್ಲಿ ನೀವು ಕೊಟ್ಟಿದ್ದೀರಲ್ಲ, ಈಗ ಕೊಟ್ರಲ್ವಾ ಇದನ್ನ, ಯಾವ್ಯಾವ ವಾರ್ಡಲ್ಲಿ ಎಲ್ಲೆಲ್ಲಿ ಖಾತೆಗಳನ್ನ ಮಾಡ್ಕೊಡ್ತೀವಿ ಅಂತ ಈ ಮಾಹಿತಿಯನ್ನ ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಪಾಂಪ್ಲೆಟ್ ಅಲ್ಲಿ ತೋರಿಸ್ಬಿಡ್ತಾರೆ. ನಮಗ್ ಮಾಹಿತಿ ಇವಾಗ ಕೊಡ್ತಾ ಇದ್ದೀರಾ, ಅದ್ರ ಬಗ್ಗೆ ನಾವು ಕೇಳ್ತಾ ಇದೀವಿ. ಈಗ ಸಂತೋಷ ನಮ್ ಕೆಲಸ ಅಪ್ಲಿಕೇಶನ್ಸ್ ಎಲ್ಲ ಎಲ್ಲ ಮಾಡಿದ ನಂತರನೇ ಮಾಹಿತಿ ಕೊಡ್ಬೇಕಲ್ಲ, ಮಾಡೋಕೆ ಮುಂಚೆ ಕೊಡಕ್ ಆಗಿಲ್ವಲ್ಲ. ಎಲ್ಲ ತಯಾರಿ ಮಾಡ್ಕೊಬೇಕಂತ ಹೇಳ್ಬೇಕಲ್ಲ ನಿಮ್ಗೆ. ಈಗ ತಗೊಂಡಿರೋರ್ಗು ಈ ಅರ್ಜಿ ಹಾಕಕ್ ಹೋಗ್ಬೇಡ್ರಿ, ತಿರ್ಗಿ ಅವ್ರ ಸಮಸ್ಯೆ ಆಗುತ್ತೆ. ಇದು ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ. ಮೊದಲು ಅಧಿಕೃತ ಅಂತ ಹೇಳಿ ಖಾತೆ ತಗೊಂಡಿರ್ತಾರೆ. ಈಗ ಅವ್ರು ಇವಾಗ ಅಪ್ಲೈ ಮಾಡಕ್ ಹೋದ್ರೆ ಕಾನೂನಲ್ಲಿ ತಿರ್ಗಿ ಸಮಸ್ಯೆ ಆಗಿ ಅವ್ರಿಗೆ ಬೀಗ ಅಂತ ಸಿಕ್ಬಿಡ್ತೈತೆ. ತಿರ್ಗಿ ನಾವೇ ಅವ್ರು ತೊಂದರೆ ಮಾಡ್ದಂಗ ಆಗುತ್ತೆ. ಅದಕ್ಕೆ ಕರೆಕ್ಟ್ ಆಗಿ ಈಗ 35 ಕಡೆ ನಾವು ಒಂದೊಂದು ಸೆಂಟರ್ ಮಾಡಿದ್ವಿ ಸ್ಕೂಲ್ಗಳ ಹತ್ರ. ಅಲ್ಲಿ ತಗೊಂಡ್ ಅಪ್ಲಿಕೇಶನ್ ಕೊಡ್ಬೋದು, ಅದು ಮಾಹಿತಿ ಎಲ್ಲ ಕೊಡ್ತೀವಿ. ತಗೊಂಡಿರೋರ್ಗು ಈ ಅರ್ಜಿ ಹಾಕಕ್ ಹೋಗ್ಬೇಡ್ರಿ, ತಿರ್ಗಿ ಅವ್ರ ಸಮಸ್ಯೆ ಆಗುತ್ತೆ. ಇದು ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ. ಮೊದಲು ಅಧಿಕೃತ ಅಂತ ಹೇಳಿ ಖಾತೆ ತಗೊಂಡಿರ್ತಾರೆ. ಈಗ ಅವ್ರು ಇವಾಗ ಅಪ್ಲೈ ಮಾಡಕ್ ಹೋದ್ರೆ ಕಾನೂನಲ್ಲಿ ತಿರ್ಗಿ ಸಮಸ್ಯೆ ಆಗಿ ಅವ್ರಿಗೆ ಬೀಗ ಅಂತ ಸಿಕ್ಬಿಡ್ತೈತೆ. ತಿರ್ಗಿ ನಾವೇ ಅವ್ರು ತೊಂದರೆ ಮಾಡ್ದಂಗ ಆಗುತ್ತೆ. ಅದಕ್ಕೆ ಕರೆಕ್ಟ್ ಆಗಿ ಈಗ ಅಧಿಕಾರಿಗಳು ನಮಗೆ ಕ್ಲಾರಿಟಿ ಕೊಡಕ್ಕೆ ರೆಡಿ ಇಲ್ಲ ಇಲ್ಲಿ. ಆ ಫಸ್ಟ್ ನಾವು ಕ್ಲಿಯರ್ ತಗೊಂಡು ಆಮೇಲೆ ನಿಮ್ಗೆ ಸದ್ಯ ಏನಿದೆ ಸಾರ್ವಜನಿಕ ತಿಳಿಸೋಣ, ಅದ್ರ ಪ್ರಕಾರನೇ ಆಗಿ. ಕೆಲವರಿಗೆ ಅದು ಕೆಲವೆಲ್ಲ ಅಡವಿದೆ ಸರ್, ಅವೆಲ್ಲ ಕ್ಲಿಯರ್ ಆಗಿ ಮತ್ತೆ ನಾವು ಅಧಿಕಾರಿಗಳ ಹತ್ರ ಮಾಹಿತಿ ತಗೊಂಡು ಆಮೇಲೆ ನಿಮ್ಗೆ ತಿಳಿಸೋಣ. ಪಂಚಾಯತ್ ಖಾತೆ ಓಪನ್ ಮಾಡಿದ್ದೀರಾ, ಪ್ಲಾನ್ ಅಪ್ರೂವಲ್ ಇದ್ರೆ ಅವಾಗ ಪಂಚಾಯತಿಗೆ ಪ್ಲಾನ್ ಅಪ್ರೂವಲ್, ಪಂಚಾಯತಿ ಅಪ್ರೂವಲ್ ಮಾಡ್ತಾ ಇದ್ರು ಸರ್. ನಮ್ಮ ಬೋರ್ಡ್ ಎಕ್ಸ್ಟೆನ್ಷನ್ ಆದಾಗ ಇಲ್ಲಿ ಸೇರಿಸಿದ್ದಾರೆ. ಅವ್ರು ಇಲ್ಲಿ ಖಾತೆ ಲೇಔಟ್ ಆಗಿದೆ, ಅವ್ರು ಅಲ್ಲಿ ಟ್ಯಾಕ್ಸ್ ಕಟ್ತಾ ಇದ್ರು, ಮತ್ತೆ ಇಲ್ಲಿ ಬಂದು ಕುಟುಂಬ ಬಂದಾಗ ಇಲ್ಲಿ ಟ್ಯಾಕ್ಸ್ ಕಟ್ಕೊಂಡಿದ್ರು. ಅವ್ರಿಗೆ PAT ಕೊಡಕ್ ಬರಲ್ಲ ಅಂದ್ರೆ ಅವ್ರ ಖಾತೆ ಇವಾಗ ಸರ್ವೆ ನಂಬರ್ ಕಟ್ಟಿರ್ತಾರೆ, ಅವ್ರಿಗೂ ಬೀಕ್ ಆಗ್ತಾರೆ, ಇವ್ರಿಗೂ ಬೀಕ್ ಆಗ್ತಾರೆ. ಇವ್ರನ್ನೇನಾದ್ರು ಅಧಿಕೃತ ಕೊಡ್ತೀರಾ? ಈಗ ಸದಸ್ಯರು ಹೇಳ್ದಂಗೆ ಪಂಚಾಯತಿಯಿಂದ ಬಂದಿದ್ದಲ್ಲ, ಸುಮಾರು ಜನ ಅಧಿಕೃತ ಅಂತ ಹೇಳಿ MLA ಬಂದಿರೋ ತಗೊಂಡ್ಬಿಟ್ಟಿದ್ದಾರೆ. ಈಗ ಅವ್ರಿಗೊಂದು ನ್ಯಾಯ ಸಿಗೋದು, ಬೇಸ್ ಮೇಲೆ ಒಂದು ಅಕ್ಪತ್ರ ಮಾಡ್ಕೊಟ್ಟಿದ್ದೀರಾ. ಕೆಲವರಿಗೆ ಹೌಸ್ ಲಿಸ್ಟ್ ಆಗಿದೆ, ಅಸೆಸ್ಮೆಂಟ್ ಆಗಿದೆ. ಇರೋಣ ನಿಮಿಷ, ಅದ್ರಲ್ಲಿ ಏನ್ ಮಾಡಿದ್ದಾರೆ, ಕೆಲವರು ಕಷ್ಟಕ್ಕೆ ಅಕ್ಪತ್ರಗಳ ಮೇಲೆ ಮಾಹಿತಿ ಕೊಡ್ತಾ ಇದೀವಿ ನಿಮ್ಗೆ, ಅದಕ್ಕೋಸ್ಕರ ತುರ್ತು ಸಭೆ ಕರೆದ ಎಲ್ಲರಿಗೂ ಮಾಹಿತಿ ಕೊಡ್ತಾ ಇದೀವಿ. ನೀವು ಸಹ ನಿಮ್ಮ ಪಾಂಪ್ಲೆಟ್ ಆದೇಶ ಬಂದಿದೆ ಮಾಡ್ಬೇಕಂತ ಅಧ್ಯಕ್ಷರು ಉಪಾಧ್ಯಕ್ಷರು ಗಮನಕ್ಕಿದೆ. ಅವರು ಪ್ರೆಸ್ ಮೀಟ್ ಮಾಡಿದ್ರು, ಎಲ್ಲ ಪೇಪರ್ ಆಗಿದೆ, ಮಾಹಿತಿ ನೀವೆಲ್ಲ ನೋಡಿದೀರಾ. ಅದಕ್ಕೋಸ್ಕರ ಈಗ ನಿನ್ನೆ ನಾವು ಕ್ಲಾರಿಟಿ ಮೊನ್ನೆ ಒಂದು ಬಂದಿದ್ದು ಒಂದು ಆರ್ಡರ್, ಈಗ ನೆನ್ನೆ ಬಂದಿರೋದು ಒಂದು ಡಾಕ್ಯುಮೆಂಟ್ಸ್ ಆರ್ಡರ್. ಈಗ ಪಾಂಪ್ಲೆಟ್ ಪ್ರಿಂಟ್ ಕೊಟ್ಟಿವಿ ಅಧಿಕೃತವಾಗಿ ನಗರಸಭೆಯಿಂದ. ಇನ್ನ ಈಗ ಪ್ರಿಂಟ್ ಕೊಟ್ಟಿದ್ದೀವಿ, ಮತ್ತೆ ಕೊಡ್ತೀವಿ ಸರ್. ಈಗ 31 ವಾರ್ಡ್ಗಳಲ್ಲಿ ಯಾವ್ಯಾವ ವಾರ್ಡ್ ಇದು ಹೋಗ್ತೀವೋ ಆ ಸದಸ್ಯರದ್ದು ಏನು ಇದ್ರ ಪ್ರಕಾರ ಪಾಂಪ್ಲೆಟ್ ಅಲ್ಲಿ ಒಂದು 31 ವಾರ್ಡ್ಗೂ ಪಾಂಪ್ಲೆಟ್ ಕೊಡಿಸ್ಬಿಟ್ಟು ಎಲ್ಲ ವಾರ್ಡ್ ಕೆಲಸ ಮಾಡ್ತಾರೆ. ಯಾವ ವಾರ್ಡ್ ಕೊಡ್ತೀವೋ ಆ ಸದಸ್ಯರು ಪಾಂಪ್ಲೆಟ್ ಅಲ್ಲಿ ಹಾಕ್ಬಿಟ್ಟು ಕೆಲಸ ಮಾಡ್ತಾರೆ. ಈಗ ಅಧಿಕೃತವಾಗಿ ನಾವು ಕೊಡುವಂತ ಕೆಲಸ ಮಾಡೋಣ. ಈಗ 31 ವಾರ್ಡ್, ಈಗ 1ರಿಂದ 31 ವಾರ್ಡ್ ಸದಸ್ಯರದ್ದು
ಅಲ್ಲಿ ಪಾಂಪ್ಲೆಟ್ ಅಲ್ಲಿ ನಾವು ಅಫಿಷಿಯಲ್ ಆಗಿ ಹಾಕಿ ಅಧಿಕೃತವಾಗಿ ಪಾಂಪ್ಲೆಟ್ ಕೊಡೋಣ. ಅಧಿಕೃತವಾದ ಅಪ್ಲಿಕೇಶನ್ ಇನ್ನ ಪ್ರಿಂಟ್ ಕೊಟ್ಟಿದೀವಿ, ಇನ್ನ ನಮಗೂ ಕೂಡ ಬಂದಿಲ್ಲ. ನಾಳೆ ಎಲ್ಲ ಕೌಂಟರ್ ಎಲ್ಲ ಅಪ್ಲಿಕೇಶನ್ ಅವೈಲೇಬಲ್ ಇದ್ದಾವೆ. ಎಲ್ಲಾ ಅಪ್ಲಿಕೇಶನ್ ನಿಮ್ಗೂ ಕಳ್ಸ್ಕೊಡೋಂತ ಕೆಲಸ